ಗೈಸ್ ವೆಲ್ಕಮ್ ಟು ಮೈ ಅನದರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವ್ಲಾಗ್ ಅಂತ ಹೇಳ್ತಾ ಮಾರ್ನಿಂಗ್ ಇವತ್ತು ಸ್ವಲ್ಪ ಬೇಗ ಎದ್ದೆ. ಅದು ತಕ್ಷಣ ವಾಕಿಂಗು, ಎಕ್ಸಸೈಸು ಆ್ಯಂಡ್ ನನ್ನ ಈ ಮೀ ಟೈಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಮಾಡೋದು ಅಂದರೆ ನಮ್ಮ ಹೆಣ್ಮಕ್ಳು ಕತೆ ಮಾರ್ನಿಂಗ್ ಎದ್ದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ನನ್ನ ಡಿಟಾಕ್ಸ್ ಡ್ರಿಂಕ್ ಇವತ್ತು ಸೋಂಪು ಮತ್ತು ಜೀರಿಗೆ ವಾಟರ್ನ ಕುದಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಎದ್ಲು, ಅವಳಿಗೆ ಸ್ವಲ್ಪ ಕೆಮ್ಮಿತ್ತು. ಒಂದು ಸ್ಪೂನ್ ಹನಿನ ಎವ್ರಿ ಡೇ ಕೊಡ್ತೀನಿ ಈ ಥರ ಏನಾದ್ರು ಕೋಲ್ಡ್ ಆದಾಗ. ಸೊ ನಾನು ಡ್ರಿಂಕ್ ಎಲ್ಲ ಕುಡ್ಕೊಂಡು ಸ್ವಲ್ಪ ದಾಲ್ ಮಾಡೋಣ ಅಂತ ಸ್ವಲ್ಪ ಸೊಪ್ಪೆಲ್ಲ ಆರ್ಡರ್ ಮಾಡಿದೆ, ಅದು ಕೂಡ ಬಂತು. ಇವತ್ತು ನನ್ನ ಸ್ಕಿನ್ ಗ್ಲೋಯಿಂಗ್ ಡ್ರಿಂಕ್ ಬಂದು ABC ಜ್ಯೂಸ್. ನಾನು ಹೇಗಿದ್ರು ಬ್ರೇಕ್ಫಾಸ್ಟ್ ಮಾಡಲ್ಲ ಅಲ್ವಾ, ಒಂದೇ ಸಲ ಬ್ರಂಚ್ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ ಇವಾಗ ಜ್ಯೂಸ್ನ ಕೂಡ ಪ್ರಿಪೇರ್ ಮಾಡಿ ಪಾಪು ಸ್ಕೂಲ್ ಕಳಿಸು ಅದನ್ನು ಕೂಡ ಕುಡ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಗೋಯ್ತಾ, ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಪೂರ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಪಾಲಕ್ ದಾಲ್ ಮಾಡಿಕೊಂಡೆ. ಆ್ಯಂಡ್ ಹೆಲ್ದಿಯಾಗಿರಲಿ ಅಂತ ಹೇಳಿ ಹಾರ್ಸ್ ಗ್ರಾಮ್ ಚಟ್ನಿ ಅಂದರೆ ಹುಳಿಕಾಳು ಚಟ್ನಿ ಮಾಡಿಕೊಂಡೆ ದೋಸೆ ಜೊತೆಗೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಸಾರ್ಟೆಡ್ ಮಾಡಿಕೊಂಡು, ಸ್ವೀಟ್ ಪೊಟ್ಯಾಟೊ ಇತ್ತು ಅದನ್ನು ಕೂಡ ಬಾಯ್ಲ್ ಮಾಡಿಕೊಂಡೆ. ಅವರ ಲಂಚೆಲ್ಲ ಪ್ಯಾಕ್ ಮಾಡಿ ಅವ್ರಿಗೂ ಕೂಡ ಕೊಟ್ಟು, ಇವತ್ತು ಪಾಪುಗೆ ಎಕ್ಸಾಮ್ ಇತ್ತು ಸೊ ಬೇಗ ಬಂದಳು. ಪಾಪು ಕೂಡ ಬಂದಮೇಲೆ ಅವ್ಳಿಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ನಾನು ಕೂಡ ಇವಾಗ ಬ್ರಂಚ್ ತೊಗೋತಾ ಇದ್ದೀನಿ. ಇದೇ ನನ್ನ ಊಟ. ಸೊ ಪಾಪು ಜೊತೆ ಇವಾಗ ಆ್ಯಕ್ಟಿವಿಟೀಸ್ ಮಾಡಿ ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ. ಬಾಯ್.